ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೀನಾ ಯೂಟ್ಯೂಬ್ ಚಾನಲ್. ವಾಯ್ಸು ಡಿಫ್ರೆಂಟಾಗಿ ಕೇಳಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಕೋಲ್ಡ್ ಆಗಿದೆ, ಯಾಕೋ ಗೊತ್ತಿಲ್ಲ. 15 ಡೇಸ್ ಒಂದ್ಸತಿ ಈ ಥರ ಆಗ್ತಾಯಿದೆ, ಕೋಲ್ಡ್ ಆಗ್ತಾಯಿದೆ. ಆ್ಯಂಡ್ 2 ಡೇಸಿಂದ ತುಂಬ ಹುಷಾರಿರಲಿಲ್ಲ. ಆ್ಯಸ್ ಯೂಶ್ವಲ್ ಜ್ವರ, ನೆಗಡಿ, ಮೈಕೈ ನೋವು, ತಲೆನೋವು ಎಲ್ಲ ಇತ್ತು 2 ಡೇಸಿಂದ. ಅದಕ್ಕೆ ವಿಡಿಯೋ ಏನು ಮಾಡ್ಕೊಂಡಿಲ್ಲ. ಆ್ಯಂಡ್ ಸಂಡೇ ನಮಗೆ ಕ್ಲಾಸ್ ಇತ್ತು. ಇವತ್ತು ಮಂಡೇ, ಓಕೆನಾ. ಸಂಡೇ ನಮಗೆ ಕ್ಲಾಸ್ ಇತ್ತು. ಆ ಕ್ಲಾಸ್ನೂ ಸಹ ನಾನು ಅಟೆಂಡ್ ಮಾಡಿಲ್ಲ. ಮೆಹಂದಿ ಕ್ಲಾಸ್ ಇತ್ತು ಸಂಡೇ ನನಗೆ ಅಟೆಂಡ್ ಮಾಡೋಕ್ಕಾಗಲಿಲ್ಲ. ಸಿಕ್ಕಾಬಿಟ್ಟು ಸುಸ್ತಾಗ್ಬಿಟ್ಟಿದೆ. ಸೊ 2 ಬಸ್ ಹತ್ತಿ 2 ಬಸ್ ಇಳಿದು ಅಟೆಂಡ್ ಮಾಡೋ ಅಷ್ಟು ಶಕ್ತಿ ನನ್ನಲ್ಲಿ ಇರಲಿಲ್ಲ. ಅದಕ್ಕೆ ಹೋಗಲಿಲ್ಲ ನಿನ್ನೆ ಕ್ಲಾಸ್ಗೆ. ಇವತ್ತು ಹೋಗ್ತಾಯಿದ್ದೀನಿ. ಇವತ್ತು ಮಾಮೂಲಿ ಮೇಕಪ್ ಕ್ಲಾಸ್ ಇರುತ್ತೆ, ಬಟ್ ಅದರಲ್ಲೇ ಡಿಫ್ರೆಂಟ್ ಮೇಕಪ್ ಇರುತ್ತೆ. ಬ್ರೈಡ್ ಮೇಕಪ್, ಸಿಂಪಲ್ ಬ್ರೈಡ್ ಮೇಕಪ್ ಆಯಿತು, ಮೆನ್ಸ್ ಮೇಕಪ್ ಆಯಿತು, ಮೆಚೂರ್ಡ್ ಮೇಕಪ್ ಆಯಿತು, ಓಕೆನಾ. ಮೆಹಂದಿ ಕ್ಲಾಸ್ ಆಯಿತು, ಸ್ಯಾರಿ ಕ್ಲಾಸ್ ಆಯಿತು, ಹೇರ್ ಸ್ಟೈಲ್ ಕ್ಲಾಸು ಆಯಿತು. ಇವತ್ತು ಏನು ಕ್ಲಾಸ್ ಹೇಳ್ಕೊಡ್ತಾರೋ ಗೊತ್ತಿಲ್ಲ. ನಾನು ಪ್ರತಿಯೊಂದನ್ನು ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಬರ್ತಿದ್ದೀನಿ ಡೇ 1ಇಂದನೂ. ನೋಡ್ತಾ ಇರೋರು ಗೊತ್ತಾಗುತ್ತೆ ಯಾವ್ಯಾವ ಕ್ಲಾಸ್ ಮುಗಿದಿದೆ ಅಂತ ಹೇಳಿ. ನಾನು ಮಾತಾಡ್ತಿದ್ದೇ ಸುಸ್ತಾಗ್ತಾಯಿದೆ ನನಗೆ, ವೈ ಅಂತ. ಸೊ ರೆಡಿಯಾಗಿದ್ದೀನಿ, ಇವಾಗ ಹೋಗುವ. ಚಿತ್ರಾನ್ನ ಮಾಡಿದ್ದೆ, ಮಾವಿನಕಾಯಿ ಚಿತ್ರಾನ್ನ. ಟಿಫನ್ಗೆ ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ದೆ, ಬಟ್ ಅದೆಲ್ಲ ಸರಿ ಹೋಯಿತು. ಅನ್ನ ಸಾಂಬಾರು ಮಾಡಿದೆ. ನನ್ನ ದೊಡ್ಡ ಮಗಳಿಗೆ ಅನ್ನ ಸಾಂಬಾರು ಹಾಕ್ಕೊಟ್ಟೆ. ಅವಳು ಅನ್ನ ಸಾಂಬಾರು ಹಾಕ್ಕೊಡು ಅಂತ ಹೇಳಿ ಅವಳು ಅನ್ನ ಸಾಂಬಾರು ಹಾಕ್ಕೊಟ್ಟೆ. ನಾನು ಲಂಚ್ ಏನು ತೊಗೊಂಡೋಗಲ್ಲ, ಬಿಕಾಸ್ ಅನ್ನ ಸಾಂಬಾರು ತಿನ್ನೋಕ್ಕೆ ಆಗ್ತಾಯಿಲ್ಲ ನನಗೆ. ಅಲ್ಲೇ ಏನಾದ್ರು ದೋಸೆ ಗೀಸೆ ತೊಗೋತೀನಿ. ಕಿಟ್ಟೆಲ್ಲ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಓಕೆನಾ. ಮೇಕಪ್ ಕಿಟ್ಟು ಅದನ್ನೆಲ್ಲ ಕ್ಲೀನಾಗಿ ಜೋಡಿಸಿ ಸರಿ ಮಾಡಿ ಇಟ್ಕೊಂಡಿದ್ದೀನಿ, ತೋರಿಸ್ತೀನಿ. ಅಂದರೆ ಅದನ್ನೆಲ್ಲ ಕವರಿಂದ ರಿಮೂವ್ ಮಾಡಿ ಬಾಕ್ಸಸ್ಗಳಿಂದ, ಮತ್ತು ಅಲ್ಲೆಲ್ಲ ಇದು ಮಾಡ್ಕೊಳಕ್ಕೆ ಕೊಟ್ಟಿದ್ರು, ಆರ್ಗನೈಸ್ ಮಾಡ್ಕೊಳ್ಳೋಕ್ಕೆ ಕರೆಕ್ಟಾಗಿ. ಸೊ ನೋಡಿ, ಈ ಥರ ಎಲ್ಲನೂ ಬಾಕ್ಸಿಂದ ರಿಮೂವ್ ಮಾಡಿ ಕ್ಲೀನಾಗಿ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಇವಾಗ ಹೇಗೆ ಅನ್ನಿಸ್ತಿದೆ ಅಲ್ವಾ? ಇವಾಗ ಅದನ್ನೆಲ್ಲ ತೆಗೆದು ರಿಮೂವ್ ಮಾಡಿ ಹಾಕಬೇಕು ಅನ್ನೋಷ್ಟೆಲ್ಲ ಇಲ್ಲ. ನೋಡಿ, ಬ್ರಷಸ್ ಎಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಆ ಬಾಕ್ಸಿಂದ ರಿಮೂವ್ ಮಾಡಿ ಹಾಕೋದೇ ಟೈಮ್ ಆಗ್ತಾಯಿತ್ತು. ಸೊ ಅದಕ್ಕೆ ನಾನು ಈ ಥರ ಕಂಪಾರ್ಟ್ಮೆಂಟ್ಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಇಟ್ ವಾಸ್ ಈಸಿ ಟು ಯೂಸ್ ಅಂತ. ಬಿಕಾಸ್ ಅಲ್ಲಿ ನಮಗೆ ಟೈಮಿಂಗ್ಸ್ ಕೊಡೋಲ್ಲ, ಇವತ್ತಿಂದ ಜಾಸ್ತಿ ಕೊಡೋಲ್ಲ ಟೈಮಿಂಗ್ಸು. ಮ್ಯಾಮ್ ಹೇಳಿದ್ದಾರೆ ನಾನು ಏನು ಟೈಮ್ ಕೊಡ್ತೀನೋ ಆ ಟೈಮಲ್ಲೇ ಮೇಕಪ್ ಫಿನಿಶ್ ಆಗಬೇಕು ಅಂತ ಆರ್ಡ್ರ್ ಮಾಡಿಬಿಟ್ಟಿದ್ದಾರೆ. ಅದರಿಂದ ಸೊ ಈಸಿ ಆಗಲಿ ಅಂತ ಹಿಂಗೆ ಮಾಡ್ಕೊಂಡಿದ್ದೀನಿ. ಬ್ಯಾಗು ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ತೊಗೊಂಡೋಗಿದ್ರು ಮೊನ್ನೆ. ಅವ್ರ ಬ್ಯಾಗು ವಾಶ್ ಮಾಡೋಕ್ಕಾಕಿ ಇವಾಗ ಬ್ಯಾಗ್ ಏನು ಬೇಡ, ಜಸ್ಟ್ ಆಧಾರ್ ಕಾರ್ಡು, ಪರ್ಸು, ಇಯರ್ಬಡ್ಸು, ಬುಕ್ಸ್ ಬೇಕು ಮೇಯ್ನಾಗಿ. ಬುಕ್ ಬಿಕಾಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಿರ್ತಾರಲ್ವ, ಆವಾಗ ಬರ್ಕೊಳ್ಳೋದು ಬೇಕು ನಮಗೆ ಸ್ಟೆಪ್ ಬೈ ಸ್ಟೆಪ್ ಅಂತ. ಎಷ್ಟು ಅಂತ ನೆನಪಿಟ್ಕೊಳಕ್ಕಾಗುತ್ತೆ. ಇದನ್ನು ಇಲ್ಲೇ ಆಗುತ್ತಾ ನೋಡೋಣ. ಎಸ್, ಇಟ್ಸ್ ಡನ್. ಬುಕ್ನು ಅದರೊಳಗೆ ಹಾಕ್ಬಿಟ್ಟಿದ್ದೀನಿ. ಇವಾಗ ವಾಚ್ ಹಾಕೊಂಡು ಹೋಗ್ತಾ ಇರೋದೆ. ಎಷ್ಟು ಜನ ಬಂದಿದ್ದೀವಿ ನೋಡಿ. ನನ್ನ ಸೇರಿಸಿ 1 2 3 4 ಅಷ್ಟೇ 4 ಜನ ಬಂದಿದ್ದೀವಿ. ಇನ್ನು ಸೋಮವಾರ ಅಂತ ನೈಟು, ಬಟ್ ಆದರೆ ಟೈಮ್ ಆಗಿದೆ 11:45 ಆಗಿದೆ ಇವತ್ತು. ಆದರೂ ಇನ್ನೂ ಸುಮಾರು ಸೀಟ್ ಬಂದಿಲ್ಲ. ಆದರೂ 4 ಸೀಟ್ ಬಂದಿರೋದು, ನಿಮ್ಮ ಮಿಕ್ಕರು ಯಾರೂ ಬಂದಿಲ್ಲ. ಫೇಸೇ ಒಂಥರ ಕಾಣ್ತಿದೆ ಅಲ್ವ, ಹುಷಾರಿಲ್ಲದೆ. ನಂದು ವಾಯ್ಸು, ಫೇಸು ಎಲ್ಲ ಚೇಂಜ್ ಆಗಿಬಿಟ್ಟಿದೆ. ಕ್ಲಾಸಸ್ ಸ್ಟಾರ್ಟ್ ಆಗಿಲ್ಲ ಗೈಸ್. ಟೈಮ್ ಬಂದು 1 ಗಂಟೆ ಆಗ್ತಾಯಿದೆ. ಕ್ಲಾಸ್ ಸ್ಟಾರ್ಟ್ ಆಗಿಲ್ಲ ಇನ್ನು. ಮಾಡಲು ಬಂದಿದ್ದಾರೆ, ಅವ್ರಿಗೆ ರೆಡಿ ಮಾಡ್ತಾಯಿದ್ದಾರೆ. ಮ್ಯಾಮ್ ಬಂದಿಲ್ಲ ಇನ್ನು.
ಫೇಸ್ ಎಲ್ಲ ಪೂರ್ತಿ ಹೋಗ್ಬಿಟ್ಟಿದೆ. ಎಲ್ಲ ಕೂತಿದ್ದೀವಿ. ಕಮ್ಮಿ ಕೊಟ್ಟವರಲ್ಲ ಇವತ್ತು, ಒಂದೊಂದ್ಸತಿ ಜಾಸ್ತಿ ಕೊಡ್ತಾರೆ. ಓಕೆ, ಇವತ್ತು ಕ್ಲಾಸ್ ಸ್ಟಾರ್ಟ್ ಆಗಿದ್ದೆ ಲಂಚ್ ಎಲ್ಲ ಆದಮೇಲೆ. ಮ್ಯಾಮ್ ಬಂದಿದ್ದೆ ಲೇಟ್ ಆಯಿತು ಬಿಕಾಸ್ ಅವ್ರಿಗೆ 3-4 ಆರ್ಡರ್ ಇತ್ತು ಅನಿಸುತ್ತೆ. ಇನ್ಸ್ಟಾದಲ್ಲಿ 1 by 1 ಅಪ್ಲೋಡ್ ಮಾಡ್ತಾಯಿದ್ರು ಸ್ಟೇಟಸ್, ಅದನ್ನು ನೋಡಿದ್ದೆ. ಸೊ ಹಾಗಾಗಿ ಹೇಳ್ತಾಯಿದ್ದೀನಿ. ಆ್ಯಂಡ್ ಮಾಡೆಲ್ ಸಹ ಬಂದಿದ್ರಲ್ಲವ, ಅವ್ರಿಗೆ ಏರ್ ಸೆಟ್ ಎಲ್ಲ ಮಾಡಬೇಕಾಗಿತ್ತು, ಏರ್ ಸ್ಟೈಲ್ಸ್ ಎಲ್ಲ. ಏರ್ ಸ್ಟೈಲೆಲ್ಲ ಮಾಡ್ಕೊಳ್ಳೋ ತನಕ ಮ್ಯಾಮ್ ಬಂದರು. ಮಾಡೆಲ್ ಬಂದಿದ್ದು ಲೇಟೇ ಆಗಿತ್ತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಮಾಡೆಲ್ ಬಂದಾಗ 12:30 ಮೇಲಾಗಿತ್ತು. ಅವ್ರು ಬಂದು ಅವ್ರಿಗೆ 11:30 ಮೇಲಾಗಿತ್ತು. ಅವ್ರಿಗೆ ಹೇರ್ ಸ್ಟೈಲ್ ಎಲ್ಲ ಮಾಡಿ ಮುಗಿಸೋ ತನಕ ಮ್ಯಾಮು ಬಂದರು. ಊಟ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಸೊ ಬೇಗನೆ ಊಟನೂ ಮಾಡ್ಕೊಂಡು 1 ಗಂಟೆಗೆ ಬಿಟ್ಬಿಟ್ರು ಊಟಕ್ಕೆ. 1 ಗಂಟೆಗೆ ಊಟ ಮಾಡಿ ಎಲ್ಲ ಆದಮೇಲೆ 2:15 ಆಯಿತು ಕ್ಲಾಸ್ ಸ್ಟಾರ್ಟ್ ಆಗೋ ತನಕ. ಬಂದ ತಕ್ಷಣವೇ ಮ್ಯಾಮ್ ಕ್ಲಾಸ್ ಸ್ಟಾರ್ಟ್ ಮಾಡಿಕೊಂಡ್ರು. ಇವತ್ತು ನಮಗೆ ಸಂಗೀತ್ ಲುಕ್ಗೆ ಡಸ್ಕಿ ಐಸ್ ಅಂದರೆ ಐ ಶ್ಯಾಡೋಸ್ಲಿ ಲುಕ್ ಹೇಗೆ ಕೊಡೋದು, ಡಸ್ಕಿ ಲುಕ್ ಅಂತ ಹೇಳಿ ಹೇಳ್ಕೊಟ್ರು. ಡಸ್ಕ್ ಲುಕ್ ಓಕೆನಾ ಹೇಳ್ಕೊಟ್ರು. ಬಟ್ ಅದನ್ನು ಡೀಪಾಗಿ ಹೇಳ್ಕೊಟ್ರು. 1 by 1 3 ಶೇಡ್ ಮಾಡ್ಬೋದು. ಅದರಲ್ಲಿ ಒಂದು ಡಾರ್ಕ್, ಒಂದು ಮೀಡಿಯಮ್, ಒಂದು ಲೈಟ್, ಆ ಥರ ಮಾಡ್ಬೋದು ಅಂತೆಲ್ಲ ಹೇಳ್ಕೊಟ್ರು. ಆ್ಯಂಡ್ ಲಿಪ್ಸ್ಟಿಕ್ ಬಗ್ಗೆನೂ ಅಷ್ಟೇ ಅದರಲ್ಲೂ ಹೇಳ್ಕೊಟ್ರು. ಅದರಲ್ಲೂ ಲಿಪ್ ಲೈನರ್ ಒಂದು ಡಾರ್ಕು, ಮಿಡಲಲ್ಲಿ ಒಂದು ಲೈಟು, ಮೀಡಿಯಮ್ ಶೇಡು, ಎಲ್ಲನೂ 3 ಶೇಡ್ಸ್ನು ಮಿಕ್ಸ್ ಮಾಡಿ ಮಾಡೋದನ್ನ ಇವತ್ತು ಹೇಳ್ಕೊಟ್ರು. ಆ್ಯಂಡ್ ಮೇಯ್ನಾಗಿ ಐ ಶ್ಯಾಡೋಗೆ ಲಿಪ್ಸ್ಟಿಕಲ್ಲಿ ಹೇಗೆ ಐ ಶ್ಯಾಡೋ ಮಾಡೋದು ಅನ್ನೋದನ್ನ ಇವತ್ತು ಹೇಳ್ಕೊಟ್ರು. ಅದೇ ಹೈಲೈಟ್ ಇವತ್ತಿನ ಕ್ಲಾಸಲ್ಲಿ. ಓಕೆನಾ, ತುಂಬ ಇಂಟ್ರೆಸ್ಟ್ ಇತ್ತು ಇವತ್ತು ಕ್ಲಾಸ್. ಬಿಕಾಸ್ ಅದೆಲ್ಲ ಏನಿದೆ ಪ್ರೊಸೀಜರು, ಅದನ್ನು ಒಂದೊಂದು ಕ್ಲಾಸಲ್ಲಿ ಒಂದೊಂದು ಪ್ರೊಸೀಜರ್ ಚೇಂಜ್ ಮಾಡ್ತಾ ಇರೋದ್ರಿಂದ ಇಂಟ್ರೆಸ್ಟ್ ಇದೆ ಕ್ಲಾಸು ಡೇ ಬೈ ಡೇ. ಬಟ್ ಇವತ್ತೇನಾಯಿತು ಅಂದರೆ ಒಂದಿನ ಪೂರ್ತಿ ಡೆಮೋ ಆಯಿತು. ನಾಳೆಗೆ ನಮಗೆ ಪ್ರಾಕ್ಟೀಸ್ ಮಾಡಬೇಕು 1 by 1 ಅಂತ ಹೇಳಿದ್ದಾರೆ. ನಾಳೆ ಫುಲ್ ಪ್ರಾಕ್ಟೀಸ್ ಇರುತ್ತೆ. ಇವತ್ತು ಫುಲ್ ಪ್ರಾಕ್ಟೀಸ್ ಆಯಿತು. ಓಕೆನಾ. ಆ್ಯಂಡ್ ಅದೆಲ್ಲ ಆದಮೇಲೆ, ಮಾಡೆಲ್ದೆಲ್ಲ ಆದಮೇಲೆ ನಮಗೆ ಪೋರ್ಟ್ಫೋಲಿಯೋ ಶೂಟ್ ಬಗ್ಗೆನೂ ಹೇಳಿದ್ರು. 2nd ಬಿದ್ದಿದೆ, ಡಿಸೆಂಬರ್ 2 ಅಂತ ಹೇಳಿ. ಅದಕ್ಕೆ ಡ್ರೆಸ್ ಕೋಡ್ಗಳು ಮತ್ತು ನಾವು ಮಾಡೆಲ್ ತೊಗೋಬೇಕಾಗಿರೋದು ಎಲ್ಲದ್ರ ಬಗ್ಗೆನೂ ಸ್ವಲ್ಪ ಡಿಸ್ಕಸ್ ಮಾಡಿದ್ವಿ. ಆಮೇಲೆ ಮಾಡೆಲ್ದು ಫೋಟೋ ವೀಡಿಯೋಸ್ ಎಲ್ಲನೂ ತೊಗೊಂಡ್ವಿ. ನಮ್ಮ ಕ್ಲಾಸಲ್ಲಿ ಇವತ್ತು ಇವ್ರದ್ದು ಬರ್ಡೇ ಇತ್ತು. ಓಕೆನಾ, ಅವರು ಸ್ವೀಟ್ ಎಲ್ಲ ತೊಗೊಂಡು ಬಂದಿದ್ದರು. ಶ್ರುತಿ ಅಂತ ಹೇಳಿ ಇವ್ರ ಹೆಸರು. ಇವ್ರಿಗೆಲ್ಲ ವಿಶ್ ಮಾಡಿ ಸ್ವೀಟ್ಸ್ ಎಲ್ಲ ತಿಂದು ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಡಿಸ್ಕಸ್ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ಈ ವಿಡಿಯೋ ಇಷ್ಟ ಆಗಿದರೆ ನಿಮಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.